ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಎಷ್ಟು ಮುಖ್ಯನೋ ವರ್ಷಾರಂಭದ ಹಬ್ಬಕ್ಕೆ ಹೋಳಿಗೆ ಅಥವಾ ಒಬ್ಬಟ್ಟು ಕೂಡ ಅಷ್ಟೇ ಮುಖ್ಯ. ಈ ಸಾರಿ ಯುಗಾದಿಗೆ ತುಂಬಾನೇ ಸುಲಭವಾಗಿರುವ ಕ್ಯಾರೆಟ್ ಒಬ್ಬಟ್ಟನ್ನ ಮಾಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ಪಾತ್ರೆಗೆ 1/4 ಕಪ್ ಆಗುವಷ್ಟು ಚಿರೋಟಿ ರವೆಗೆ 1/4 ಕಪ್ ನೀರನ್ನ ಸೇರಿಸಿ 10 ನಿಮಿಷ ನೆನೆಸಿಡಬೇಕು. 10 ನಿಮಿಷದ ನಂತರ ಇದಕ್ಕೆ 1 ಕಪ್ ಮೈದಾ, 1/4 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅರಿಶಿನವನ್ನ ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ಚಪಾತಿ ಹಿಟ್ಟಿಗಿಂತ ಮೆತ್ತಗೆ ಕಲಸಿಕೊಳ್ಳಿ. ಸುಮಾರು ಅರ್ಧ ಕಪ್ ನೀರನ್ನ ಸೇರಿಸಿದ್ದೀನಿ. ಹಿಟ್ಟು ಕಲಸಿದ ನಂತರ ಕೊನೆಯಲ್ಲಿ 2 ರಿಂದ 3 ಟೀ ಸ್ಪೂನ್ ಎಣ್ಣೆಯನ್ನ ಹಾಕಿ ಒಮ್ಮೆ ಕಲಸಿ 1 ಗಂಟೆ ಹೊತ್ತು ನೆನೆಯಲು ಬಿಡಿ. ಇನ್ನೊಂದು ಬಾಣಲೆಗೆ 2 ಟೀ ಸ್ಪೂನ್ ತುಪ್ಪ, ಅರ್ಧ ಕಪ್ ಬೆಲ್ಲವನ್ನ ಹಾಕಿ ಕರಗಿಸಿ. ನಾನಿಲ್ಲಿ ಸ್ವಲ್ಪನೂ ನೀರನ್ನ ಸೇರಿಸಿಲ್ಲ. ಇದು ಆರ್ಗ್ಯಾನಿಕ್ ಬೆಲ್ಲವಾಗಿರೋದ್ರಿಂದ ಜರಡಿ ಹಿಡಿಯುವ ಅವಶ್ಯಕತೆ ಇಲ್ಲ. ನಂತರ ಇದಕ್ಕೆ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ತೆಂಗಿನ ತುರಿಯನ್ನ ಸೇರಿಸಿ 2 ರಿಂದ 3 ನಿಮಿಷ ಮೊಗುಚಿ 1 ಕಪ್ ತುರಿದ ಕ್ಯಾರೆಟ್ ಅನ್ನ ಹಾಕಿ ಸಣ್ಣ ಉರಿಯಲ್ಲಿ ಮೊಗುಚುತ್ತೀರಿ. ಇದರ ನೀರಿನಂಶ ಪೂರ್ತಿಯಾಗಿ ಆರ್ಬೇಕು. ಹಾಗೆಯೇ ಸ್ವಲ್ಪ ಗಟ್ಟಿಯಾಗ್ತಾ ಬಂದಾಗ 1/4 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ, 1/4 ಟೀ ಸ್ಪೂನ್ ಜಾಯಿಕಾಯಿ ಪುಡಿಯನ್ನ ಸೇರಿಸಿ ಚೆನ್ನಾಗಿ ಮೊಗುಚಿ. ಹೂರಣ ಉಂಡೆ ಕಟ್ಟಲು ಬರಬೇಕು. ಆಗ ಸ್ಟವ್ ಅನ್ನ ಆಫ್ ಮಾಡಿ ಆರಲು ಬಿಡಿ. ಆರಿದ ಹೂರಣವನ್ನ ಉಂಡೆಯನ್ನಾಗಿ ಮಾಡಿಟ್ಕೊಳ್ಬೇಕು. ಕಣಕದ ಹಿಟ್ಟನ್ನ ಮತ್ತೊಮ್ಮೆ ನಾದಿ ಲಿಂಬೆ ಗಾತ್ರದ ಉಂಡೆಯನ್ನ ಮಾಡಿ ಎಣ್ಣೆ ಸವರಿದ ಕೈಯಲ್ಲಿ ಅಗಲವಾಗಿ ತಟ್ಟಿ ಅದರೊಳಗೆ ಹೂರಣದ ಉಂಡೆಯನ್ನಿಟ್ಟು ತುಂಬಿ ಮುಚ್ಚಿ. ತುಂಬಿದಾಗ ಮೇಲ್ಭಾಗದಲ್ಲಿ ಉಳಿದ ಹಿಟ್ಟನ್ನ ತೆಗೆಯಿರಿ. ಇಲ್ಲಿ ಕಣಕದ ಹಿಟ್ಟಿಗಿಂತ ಸ್ವಲ್ಪ ಸಣ್ಣ ಗಾತ್ರದ ಹೂರಣದ ಉಂಡೆ ಇರಬೇಕು. ಇದನ್ನ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಅಕ್ಕಿ ಹಿಟ್ಟನ್ನ ಉದುರಿಸಿ ತೆಳುವಾಗಿ ಲಟ್ಟಿಸಿ ಅಥವಾ ಎಣ್ಣೆಯಲ್ಲಿ ಬೇಕಿದ್ರೂ ಲಟ್ಟಿಸಿಕೊಳ್ಳಬಹುದು. ಕಾದ ತವಾದ ಮೇಲೆ ಹೋಳಿಗೆಯನ್ನ ಹಾಕಿ ಮಧ್ಯಮ ಉರಿಯಲ್ಲಿ 2 ಕಡೆ ಕಾಯಿಸಿ. ಈಗ ಬಿಸಿ ಬಿಸಿಯಾದ ಕ್ಯಾರೆಟ್ ಹೋಳಿಗೆ ರೆಡಿ. ಇದನ್ನ ತುಪ್ಪದ ಜೊತೆ ತಿಂದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಈ ಹೋಳಿಗೆಯನ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.